ಹಳೆದನ್ನೆಲ್ಲ ಮರಿತಾ ಇದ್ದಂಗೆ ಅವ್ರ ಅಭಿಪ್ರಾಯನೂ ಬದಲಾಗುತ್ತೆ. ಆಗ ತಾನಾಗೆ ನಿಮ್ಮ ಮನೆಯವರು ಮೈನನ್ನ ಒಪ್ಕೊಂಡೇ ಒಪ್ಕೊಳ್ತಾರೆ. ಅದಕ್ಕೆ ನೀವು ಸ್ವಲ್ಪ ಬಿಟ್ಕೊಡ್ಲೇಬೇಕು. ಧ್ರುವ, ನೀವು ಈ ರೀತಿ ಹಠ ಮಾಡ್ತಿದ್ರೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಮೇಲೆ ಕೋಪ ಬರಲ್ಲ, ಮೈನನ್ ಮೇಲೆ ಕೋಪ ಬರುತ್ತೆ. ಮೈನನ್ನ ಒಪ್ಕೋಬೇಕು ಅಂತ ತಾನೆ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು. ನೋಡಿ, ನೀವು ಸ್ವಲ್ಪನೂ ಬಿಟ್ಕೊಡದೆ ಇದ್ರೆ ಇದ್ಯಾವುದು ನಡೆಯಲ್ಲ. ನೋಡಿ, ಇವತ್ತು ನಿಮ್ಮ ತಾಯಿ ಜೊತೆ ನೀವು ಹೋಗೋದಕ್ಕೆ ಒಪ್ಕೊಂಡ್ರೆ ನಿಮ್ಮ ತಾಯಿನೂ ಪರವಾಗಿಲ್ಲ, ನನ್ನ ಮಗ ನಾನು ಹೇಳಿದ ಮಾತನ್ನ ಕೇಳ್ತಾನೆ ಅಂತ ಸಮಾಧಾನ ಪಡ್ತಾರೆ. ಮೈನನು ಅಷ್ಟೇ, ಮೈನನು ಪರವಾಗಿಲ್ಲ, ನನ್ನ ಮಾತಿಗೆ ಬೆಲೆ ಕೊಡ್ತಾನೆ, ಧ್ರುವನ ಬೇಡ ಅನ್ನೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ವಿಷಯದಲ್ಲಿ ಮೈನನ್ ಮನಸ್ಸಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅದು ಕಡಿಮೆ ಆಗಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಕೊಡಲೇಬೇಕು. ನಿಮ್ಮ ಮನೇಲಿ ನಿಮ್ಮ ಅತ್ತೆ ಮಗಳು ತುಳಸಿ ಮಾತು ಕೇಳಿನೇ ನಿಮ್ಮ ತಾಯಿ ಈ ರೀತಿ ಎಲ್ಲ ಮಾಡ್ತಿರೋದು. ಇದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ನೀವು ನಿಮ್ಮ ಮನೆಗೆ ಹೋಗಿ ಇರಲೇಬೇಕು. ದೀಪ ಹೇಳೋ ಥರ ನಿಮ್ಮ ತಾಯಿ ಮನಸ್ಸನ್ನ ನೀವು ಬದಲಾಯಿಸೋದಕ್ಕೆ ಟ್ರೈ ಮಾಡಲೇಬೇಕು. ಆಗ ಮಾತ್ರನೇ ತುಳಸಿನ ಮನೆಯಿಂದ ಓಡಿಸೋಕ್ಕಾಗೋದು, ಮತ್ತೆ ಮೈನನ್ನ ಮನೆ ಒಳಗಡೆ ಕರ್ಕೊಂಡು ಬರೋಕ್ಕಾಗೋದು. ಧ್ರುವ, ಇದನ್ನೆಲ್ಲ ನಾನು ಯೋಚನೆ ಮಾಡಿನೇ ಹೇಳ್ತಾ ಇರೋದು. ಧ್ರುವ, ನಾನು ಹೇಳೋ ಥರ ಮಾಡಿ, ಎಲ್ಲ ಸರಿ ಹೋಗುತ್ತೆ. ನೀವು ನಿಮ್ಮ ಮನೆಗೆ ಹೊರಡಿ, ನೀವು ನಿಮ್ಮ ತಾಯಿ ಜೊತೆ ಮನೆಗೆ ಹೊರಡಿ. ಬನ್ನಿ ಬನ್ನಿ ಹೋಗೋಣ. ಥ್ಯಾಂಕ್ ಯು ಅರುಂಧತಿ. ಥ್ಯಾಂಕ್ಸ್ ಯಾಕೆ ಸತ್ಯ? ನಮ್ಮ ನರ್ತನನ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗತ್ತೆ. ಅವಳು ಎಷ್ಟು ಚೇಂಜ್ ಆಗಿದ್ದಾಳೆ. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನೋ ಅದೇ ರೀತಿ ಚೇಂಜ್ ಆಗಿದ್ದಾಳೆ. ಇವಳನ್ನ ಈ ರೀತಿ ನೋಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ನರ್ತನ ಅಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ ಆಗಿರೋದು ನಿಜ. ಆ ಬದಲಾವಣೆಗೆ ನಾನಲ್ಲ ಕಾರಣ, ಪುಷ್ಪಕ್. ನೀನ್ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ನಮ್ ಪುಷ್ಪಕ್ಕೆ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಪುಷ್ಪಕ್. ಆಂಟಿ, ಅಮ್ಮ ಏನೋ ಹೇಳ್ತಾರೆ ಅಂತ ನೀವೇನಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ? ನರ್ತನದಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಆ ಯಾವುದೇ ಚೇಂಜಸ್ಗೂ ನಾನಂತೂ ಕಾರಣ ಅಲ್ಲ. ಇಲ್ಲ ಪುಷ್ಪಕ್, ಮೇಡಮ್ ಮತ್ತೆ ಮಾಮ್ ಹೇಳ್ದಾಗೆ ನನ್ನೀ ಚೇಂಜಸ್ಗೆ ನೀನೇ ಕಾರಣ. ಇದಕ್ಕೂ ಮೇಲೆ ನಾನೇನು ವಾದ ಮಾಡಲ್ಲ. ವೆರಿ ಗುಡ್ ಪುಷ್ಪಕ್, ಐ ಅಗ್ರಿ. ಪ್ರಪಂಚದಲ್ಲಿ ಯಾರೇ ಆದ್ರೂ ತಾನ್ ಮದುವೆ ಆಗೋ ಹೆಂಡತಿ ಹತ್ರ ವಾದ ಮಾಡೋದಕ್ಕೆ ಹೋಗೋದೇ ಇಲ್ಲ. ಕರೆಕ್ಟು. ಅರುಂಧತಿ, ನಾನ್ ಹೇಳೋದು ನಿಜ ತಾನೇ? ಅದೇನಾದ್ರೂ ಆಗ್ಲಿ, ನನ್ ಮಗ ಜೀವನದಲ್ಲಿ ಸೆಟಲ್ ಆದ್ರೆ ಸಾಕು. ಅರುಂಧತಿ, ನೀನ್ ಏನ್ ಹೇಳ್ದೆ? ಪುಷ್ಪಕ್ ನಿನ್ ಮಗ ಅಂತ ಹೇಳಿದ್ಯಾ? ಯಾಕೆ ಹಾಗೆ ಹೇಳಿದೆ? ಅದು ಪುಷ್ಪಕ್ಕೂ ನನ್ ಮಗನ್ ಥರಾನೇ ಅಲ್ವಾ? ಪುಷ್ಪಕ್ ಮಾತ್ರ ಅಲ್ಲ, ಈ ಹಾಸ್ಟೆಲ್ ಅಲ್ಲಿರೋ ಎಲ್ಲಾ ಮಕ್ಕಳು ನನ್ ಮಕ್ಳಿದ್ದ ಹಾಗೆ. ಅಷ್ಟೇ ಯಾಕೆ, ನರ್ತನನು ನನ್ ಮಗಳು, ಮೈನಾನು ನನ್ ಮಗಳು. ಅದಕ್ಕೆ ಪುಷ್ಪಕ್ಕೂ ನನ್ ಮಗ ಅಂತ ಹೇಳ್ದೆ. ಕರೆಕ್ಟ್, ನೀ ಹೇಳೋದು ಸರಿನೇ. ಹಾ, ಎನಿವೇಸ್, ತುಂಬಾ ದಿನ ಆದ್ಮೇಲೆ ನಿನ್ನನ್ನ ಮೀಟ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಯ್ತು. ಮೈನನ್ ನೋಡ್ಬೇಕು ಅಂತ ಬಂದೆ. ಅವಳು ನೋಡಿ ಮಾತಾಡ್ಸಿದ್ರೆ ನಾನು ಇಲ್ಲಿಗೆ ಬಂದಿದ್ದ ಪರ್ಪಸ್ಸು ಸರಿ ಹೋಗಿರೋದು.
ಆದರೆ ಹಾಂ ಅವಳಿಗೊಂದು ಕಾಲ್ ಮಾಡಿಬಿಡ್ತೀನಿ.